ಈ ಚಿತ್ರವನ್ನು ನೋಡಿ ಕನ್ನಡದ ಸಿನಿಮಾವನ್ನು ಗುರುತಿಸಬೇಕು. ಚಿತ್ರ ಒಂದರಲ್ಲಿ ಒಂದು ಬಾಕ್ಸಲ್ಲಿ 2 ಇದೆ, ಇನ್ನೊಂದು ಬಾಕ್ಸಲ್ಲಿ ನಕ್ಷತ್ರಗಳಿದೆ. ತುಂಬ ಸುಲಭ ಇದು. ಸಿನಿಮಾದ ಹೆಸರು 2 ನಕ್ಷತ್ರ. 25 ನವೆಂಬರ್ 1983ರಲ್ಲಿ ಪುನೀತ್ ಹಾಗೂ ಅಂಬಿಕಾ ರವಿಕಾಂತ್ ಅಭಿನಯಿಸಿರುವ ಚಿತ್ರ ಇದು. ಚಿತ್ರವನ್ನು ನೋಡಿ ಕನ್ನಡದ ಸಿನಿಮಾವನ್ನು ಗುರುತಿಸಬಹುದು. ಒಂದು ಬೈಕ್ ಒಳಗೆ 1 2 ವೀಲರ್ನಲ್ಲಿ 2-3 ಜನ ಹೋಗ್ತಾ ಇದ್ದಾರೆ. ಈ ಸಿನಿಮಾದ ಹೆಸರು ತ್ರಿಬಲ್ ರೈಡಿಂಗ್. ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯಿಸಿರುವಂತಹ ಚಲನಚಿತ್ರ ಇದು ತ್ರಿಬಲ್ ರೈಡಿಂಗ್. ಒಂದು ವಿಂಡೋ ಇದೆ, ವಿಂಡೋ ಪಕ್ಕದಲ್ಲಿ ಒಂದು ಸೀಟ್ ಇದೆ. ಇದರ ಹೆಸರು, ಈ ಸಿನಿಮಾದ ಹೆಸರನ್ನು ಗುರುತಿಸಬೇಕು. ಈ ಸಿನಿಮಾದ ಹೆಸರು ವಿಂಡೋ ಸೀಟ್ ಅಂತ ಹೇಳಿ ಸಿನಿಮಾದ ಹೆಸರು. ಈ ಸಿನಿಮಾವು ಜುಲೈ 1, 2002ರಲ್ಲಿ ತೆರೆ ಕಂಡಿದೆ. ನಿರೂಪ್ ಭಂಡಾರಿ ನಾಯಕ. ಈ ಚಿತ್ರದಲ್ಲಿ ಒಂದು ಮೈಸೂರು ಪ್ಯಾಲೇಸ್ ಇದೆ, ನೆಕ್ಸ್ಟ್ ಈ ಕಡೆ ಹುಲಿ ಇದೆ. ಈ 2 ಚಿತ್ರವನ್ನು ಗಮನಿಸಿ ಕನ್ನಡದ ಒಂದು ಚಲನಚಿತ್ರ ಹೆಸರನ್ನು ಗುರುತಿಸಬಹುದು. ಚಲನಚಿತ್ರ ಮೈಸೂರು ಮಲ್ಲಿಗೆ. ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸುಧಾರಾಣಿ ನಟಿಸಿದ್ದು. ಈ ಸಿನಿಮಾವು ಈ ಚಿತ್ರದಲ್ಲಿ ಒಂದು ಪ್ರಾಣಿ ಇದೆ, ಆ ಪ್ರಾಣಿಯನ್ನು ನೋಡಿ ಕನ್ನಡದ ಚಲನಚಿತ್ರವನ್ನು ಗುರುತಿಸಬಹುದು. ಈ ಚಿತ್ರದಲ್ಲಿರುವುದು ಆನೆ. ಆನೆಗಿರುವ ಇನ್ನೊಂದು ಹೆಸರೇನು? ಆನೆಗಿರುವ ಇನ್ನೊಂದು ಹೆಸರು ಗಜ ಅಂಥೇಳಿ. ಗಜ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವ ಚಲನಚಿತ್ರ. 2008ರಲ್ಲಿ ತೆರೆ ಕಂಡಿದೆ. ಈ ಚಿತ್ರದಲ್ಲಿ ಶೋಭರಾಜ್ ಹಾಗೂ ದೇವರಾಜ್ ಪ್ರಮುಖ ಪಾತ್ರದಲ್ಲಿ ನಿರ್ವಹಿಸಿದ್ದು. ಈ ಚಿತ್ರ ಗಜ 2008ರಲ್ಲಿ ತೆರೆ ಕಂಡಿದೆ. ಈ ಚಿತ್ರವನ್ನು ನೋಡಿ ಒಂದು ಸಿನಿಮಾದ ಹೆಸರನ್ನು ಗುರುತಿಸುವುದು. ಒಂದು ಪಿಕ್ಚರಲ್ಲಿ ಮೈಸೂರು ಇದೆ, ಇನ್ನೊಂದು ಪಿಕ್ಚರಲ್ಲಿ ಹುಲಿ ಇದೆ. ಓಕೆ, ಈ 2 ಚಿತ್ರವನ್ನು ಸೇರಿಸಿ ಕನ್ನಡದ ಒಂದು ಚಲನಚಿತ್ರ ಆಗುತ್ತೆ ಮೈಸೂರು ಹುಲಿ. ಕನ್ನಡದ ಚಲನಚಿತ್ರ 21 ಸೆಪ್ಟೆಂಬರ್ 2001ರಲ್ಲಿ ಡಾಕ್ಟರ್ ಪ್ರಭಾಕರ್ ಅಭಿನಯಿಸಿರುವ ಚಲನಚಿತ್ರ ತೆರೆ ಕಂಡಿದೆ ಇದು.